ಸುಮಾರು 1200 ವರ್ಷಗಳ ಹಿಂದೆ ನಟ್ಟ ನಡುರಾತ್ರಿ ಕೇರಳದಲ್ಲಿರೋ ತ್ರಿಶೂರ್ ಅನ್ನೋ ಊರು. ಆ ಊರಲ್ಲಿ ವೃಷಭಾಚಲೇಶ್ವರ ದೇವಸ್ಥಾನ. ಇದ್ದಕ್ಕಿದ್ದ ಹಾಗೆ ಆ ಶಿವಮಂದಿರದಿಂದ ಒಂದು ಭವ್ಯವಾದ ಬೆಳಕು ಆಕಾಶ ಭೂಮಿನ ಒಂದು ಮಾಡೋ ಹಾಗೆ ಚಿಮ್ಮಿತ್ತು. ಆದರೆ ಆ ಬೆಳಕು ಕಂಡಿದ್ದು ಶಿವಗುರು ಆರ್ಯಾಂಬ ಆ ದಂಪತಿಗಳಿಗೆ ಮಾತ್ರ. ಅವತ್ತು ಅವರಿಬ್ಬರು ಆ ದೇವಸ್ಥಾನದ ಆವರಣದಲ್ಲಿ ಸಂತಾನಕ್ಕಾಗಿ ಹಪಹಪಿಸಿ ಬಂದಿದ್ದರು. ವ್ರತನಿಷ್ಠರಾಗಿ ಅಲ್ಲೇ ಮಲಗಿದ್ರು. ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಂಡ ಬೆಳಕು ಅವರಿಬ್ಬರನ್ನು ನಿದ್ದೆಯಿಂದ ಎದ್ದೇಳಿಸ್ತು. ಅವರ ಎದುರಿಗೆ ನಿಂತಿದ್ದ ಮಹೇಶ್ವರ. ಆ ಇಬ್ಬರಿಗೂ ಶಿವರೂಪನ ನೋಡಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಕೈ ಮುಗಿದ್ರು, ಅಡ್ಡ ಬಿದ್ದರು. ಯಾವುದಾದ್ರೂ ಮಂತ್ರಸ್ತೋತ್ರ ಹೇಳೋಣ ಅಂದರೆ ಒಂದಾದರೂ ನೆನಪಾಗ್ತಾ ಇಲ್ಲ. ಮೂಕ ವಿಸ್ಮಿತರಾಗಿ ಪರಮೇಶ್ವರನನ್ನೇ ನೋಡ್ತಾ ನಿಂತರು. ಭಕ್ತರ ಒದ್ದಾಟ ಕಂಡ ಆ ಶಿವ ನಗನಗ್ತಾ ಇವರ ಕಡೆ ನೋಡ್ದ. ಅವನ ನೋಟ ಅವರ ಮನಸ್ಸಲ್ಲಿರೋದನ್ನೆಲ್ಲ ಹಾಗಾಗಿ ಅರ್ಥ ಮಾಡ್ಕೊಳ್ತು. ಅವರನ್ನೇ ನೋಡ್ತಾ ಕೇಳ್ದ, ಹೇಳಿ, ಎಂಥ ಮಗು ಬೇಕು? ಸಾಮಾನ್ಯ ಜ್ಞಾನವೂ ಇಲ್ಲದ, ಜ್ಞಾನವೇ ಬೇಕೆಂದೆನಿಸದ, 100 ಕಾಲ ಬಾಳುವ ಗಟ್ಟಿಮುಟ್ಟಾದ ಮಗನಿರಲೋ, ಅಥವಾ ಅಲ್ಪ ಕಾಲ ಬದುಕಿದರೂ ಇಡೀ ಭುವನವೇ ಸದಾಕಾಲ ಬೆಳಗುವಂತೆ ಮಾಡಬಲ್ಲ ಕೋಲ್ಮಿಂಚಿನಂಥ ಸಕಲ ಜ್ಞಾನದ ಸಾಕಾರ ಮೂರ್ತಿ ಬೇಕು? ಗಂಡ ಹೆಂಡತಿ ಇಬ್ಬರು ಯೋಚಿಸಲಿಲ್ಲ. ಇದ್ದಷ್ಟು ಕಾಲವಿರಲಿ, ಲೋಕಹಿತಕ್ಕಾಗಿರಲಿ, ಜ್ಞಾನಿಯಾಗಿರಲಿ ಪರಮೇಶ್ವರ ಅಂತ ಎರಡೂ ಕೈ ಎತ್ತಿ ಮುಗಿದ್ರು. ಅಷ್ಟೂ ಹೊತ್ತು ಆವರಿಸಿಕೊಂಡಿದ್ದ ಶಿವಕಾಂತಿ ಅಂತರ್ಧಾನವಾಯಿತು. ಅದೇ ಶಿವಶಕ್ತಿ ಆರ್ಯಾಂಬೆಯ ಗರ್ಭ ಹೊಕ್ಕಿತ್ತು. ಮಾರನೇ ದಿನವಾದಾಗ ಗಂಡ ಹೆಂಡತಿರಿಗೆ ಪರಮಾಶ್ಚರ್ಯ. ಇಬ್ಬರಿಗೂ ಒಂದೇ ಥರದ ಕನಸು, ಒಂದೇ ಕನಸು. ಒಂದೇ ಕನಸು ಇಬ್ಬರಿಗೆ ಬೀಳೋದುಂಟ? ಹಾಗಾದರೆ ಅದು ಕನಸೋ, ನನಸೋ, ಭ್ರಮೆಯೋ? ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತಲೇ ತಮ್ಮ ವ್ರತ ಮುಗಿಸಿ ತ್ರಿಶೂರಿನಿಂದ ತಮ್ಮ ಸ್ವಂತೂರು ಕಾಲಡಿಗೆ ಬಂದರು. ಇದಾಗಿ ಮುಂದಿನ ವೈಶಾಖ ಶುದ್ಧ ಪಂಚಮಿ ಬರೋ ಹೊತ್ತಿಗೆ ಆರ್ಯಾಂಬೆಯ ಗರ್ಭದಿಂದ ಒಂದು ಮುದ್ದಾದ ಕಂದ ಹುಟ್ಟಿ ಬಂದಿದ್ದ. ಅವನಿಗೆ ಏನಂತ ಹೆಸರಿಡೋದು? ಲೋಕಕ್ಕೆ ಒಳ್ಳೇದು ಮಾಡೋಕ್ಕೆ ಬಂದವನಲ್ವ. ಹಾಗಾಗಿ ಶಿವಗುರು ಒಂದು ಹೆಸರಿಟ್ಟ, ಶಂಕರ. ಶಂಕರೋತಿ ಇತಿ ಶಂಕರ. ಶಂ ಒಳ್ಳೆಯದು, ಒಳ್ಳೆಯದು ಮಾಡೋನು ಶಂಕರ. ಶಂಕರ ಸಾಮಾನ್ಯ ಹುಡುಗರ ಆಗಿರಲಿಲ್ಲ. 3ನೇ ವಯಸ್ಸಿಗೆ ವೇದ ಪುರಾಣದ ಕಥೆನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದ. ಎಷ್ಟರ ಮಟ್ಟಿಗೆ ಅಂದರೆ ಇವನನ್ನು ಪರೀಕ್ಷೆ ಮಾಡೋಕ್ಕೆ ಬರ್ತಿದ್ದ ದೊಡ್ಡವರು ಜ್ಞಾನಿಗಳು ಅಚ್ಚರಿ ಪಡ್ತಿದ್ರು. ಇಂಥ ಮಗುಗೆ ಬೇಗ ಉಪನಯನ ಮಾಡಬೇಕು ಅನ್ನೋ ಆಸೆ ಶಿವಗುರುದು. ಆದರೆ ಅವನ ಆಸೆ ಈಡೇರೋ ಮೊದಲೇ ಆತ ಕಾಲವಾಗಿದ್ದ. ಅವನ ಆಸೆನ ಆರ್ಯಾಂಬೆ ಈಡೇರಿಸಿದ್ಲು. ಶಂಕರನಿಗೆ ಉಪನಯನವಾಯಿತು. ಗುರುಕುಲಕ್ಕೆ ಸೇರಿಸಿದ್ದು ಆಯಿತು. ಈಗ ಬ್ರಹ್ಮಚರ್ಯಾಶ್ರಮದಲ್ಲಿದ್ದ ಶಂಕರ ಒಂದಿನ ಭಿಕ್ಷಾಟನೆಗೆ ಹೊರಟ. ಒಂದು ಗುಡಿಸ್ಲು ಮನೆ. ಆ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂದ ಶಂಕರ. ಒಳಗಿಂದ ಒಬ್ಳು ಹೆಣ್ಣುಮಗಳು ಇಣಿಕ ನೋಡಿದ್ಲು. ಕಣ್ಣೀರು ಹಾಕ್ತಾ ಆಚೆ ಬಂದ್ಲು. ಕಂದ, ನಿನ್ನ ನೋಡಿದರೆ ಸೂರ್ಯನ ತೇಜಸ್ಸೇ ಮನುಷ್ಯನ ಹಾಗೆ ಬಂದಾಗ ಕಾಣುತ್ತೆ. ಆದರೆ ಏನು ಮಾಡಲಿ ಮಗು, ಕೈ ಎತ್ತಿ ಕೊಡೋಣ ಅಂದರೆ ನನ್ನ ಹತ್ರ ಏನೂ ಇಲ್ಲ. ತುತ್ತು ಊಟ ಹಾಕೋಣ ಅಂದರೆ ನನಗೇ ಗತಿ ಇಲ್ಲ. ಇರೋದು ಇದೊಂದೇ ನೆಲ್ಲಿಕಾಯಿ. ಇದನ್ನೇ ಪ್ರಸಾದ ಅಂತ ಎತ್ತಿಟ್ಕೊಂಡಿದ್ದೆ. ಇಷ್ಟೇ ನಾನು ನಿನಗೆ ಕೊಡೋಕ್ಕಾಗೋದು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಶಂಕರನ ಜೋಳಿಗೆಗೆ ಆ ನೆಲ್ಲಿಕಾಯಿ ಹಾಕಿದ್ಲು. ಶಂಕರನಿಗೆ ಅದೇನನ್ನಿಸ್ತೋ ಏನೋ, ಆಕಾಶದ ಕಡೆ ಮುಖ ಮಾಡಿ ಯಾರನ್ನು ಹುಡುಕ್ತಿರೋನ ಹಾಗೆ ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಳಾಭರಣಾಂ ತಮಾಲಾಂ ಅಂತ ಹೇಳೋಕೆ ನಿಂತ. ಆ ಹೆಂಗಸು ಈ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತ ಆಕಾಶದ ಕಡೆ ತಲೆ ಎತ್ತಿ ನೋಡಿದರೆ ಏನೂ ಕಾಣ್ತಾ ಇಲ್ಲ, ಯಾರೂ ಕಾಣ್ತಾ ಇಲ್ಲ. ಆದರೆ ಶಂಕರ ಮಾತು ಶುರು ಮಾಡ್ತಿದ್ದ ಹಾಗೆ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಚಿನ್ನದ ಬಿಂದಿಗೆ ತಗೊಂಡು ಬಂದು ಅಲ್ಲಿ ನಿಂತಿದ್ಲು. ಆ ಹುಡುಗ ಅಲ್ಲೇ ನಿಂತು ಸ್ತೋತ್ರ ಬರೀತಿದ್ದಾಗ
ಅಯ್ಯ ಶಂಕರ, ಈಕೆಯ ಪೂರ್ವಜರು ಮಾಡಿರೋ ಪಾಪ ಈಗ ತಟ್ಟಿದೆ, ನಾನೇನು ಮಾಡಲಿ ಹೇಳು ಅಂತ ಕೇಳಿದ್ಲು. ಆಗ ಶಂಕರ, ದದ್ಯದಯಾನುಪವನೋ ದ್ರವಿಣಾಂಬುದಾರಾಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶೌ ವಿಷಣ್ಣೆ ದುಷ್ಕರ್ಮ ಧರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾಹ. ಅಮ್ಮ, ಈ ತಾಯಿನ ನೋಡು, ಚಾತಕ ಪಕ್ಷಿಯ ಮರಿ ಇದ್ದಾಗಿದ್ದಾಳೆ. ಚಾತಕ ಪಕ್ಷಿ ಗಂಟ್ಲಲ್ಲಿ ತೂತಿರುತ್ತೆ. ಆ ಪಕ್ಷಿ ಏನೇ ತಿಂದರೂ ಗಂಟಲಲ್ಲಿ ಜಾರು ಹೋಗುತ್ತೆ. ಅದ್ರ ಹೊಟ್ಟೆ ತುಂಬಬೇಕು ಅಂದರೆ ಸುರಿಯೋ ಮಳೆಗೆ ಎದುರಾಗಿ ಹಾರಬೇಕು. ಮಳೆ ಹನಿನ ನೇರವಾಗಿ ಹೊಟ್ಟೆ ತುಂಬಿಸ್ಕೋಬೇಕು. ಆದರೆ ಈಕೆನೋ ಚಾತಕ ಪಕ್ಷಿಯ ಮರಿ, ಹಾರೋದೂ ಗೊತ್ತಿಲ್ಲ. ಇವಳ ಹೊಟ್ಟೆ ತುಂಬಬೇಕು ಅಂದರೆ ನೀನೇ ಸಂಪತ್ತಿನ ಮಳೆ ಸುರಿಸಬೇಕು. ಹಾಗೆ ಮಾಡೋಕ್ಕೆ ಪಾಪಕರ್ಮ ಫಲ ಅಡ್ಡ ಅಂತೀಯಾ? ನೀನೊಂದು ಸರಿ ಕರುಣೆಯಿಂದ ನೋಡ್ಬಿಡಮ್ಮ ಸಾಕು. ನಿನ್ನ ದಯೆಯ ತಂಗಾಳಿಗೆ ಈಕೆಯ ಪಾಪದ ಕಾರ್ಮೋಡ ದೂರ ಸರಿದು ಹೋಗುತ್ತೆ ಅಂತ ಹೇಳ್ದ. ಲಕ್ಷ್ಮೀದೇವಿ ಸಂತುಷ್ಟಳಾದ್ಲು, ನಸುನಕ್ಕಳು, ಕೈಲಿದ್ದ ಕಲಶ ಬಗ್ಗಿಸಿದ್ಲು. ಧಾರೆ, ಕನಕಧಾರೆ, ಚಿನ್ನದ ನೆಲ್ಲಿಕಾಯಿಯ ಮಳೆ ಸುರಿಯಿತು. ಆ ಹೆಂಗಸು ಶಂಕರನಿಗೆ ಕೈ ಕೈ ಮುಗಿದು ಬಿಟ್ಲು. ಹೇಳಿದ್ಲು, ಮಗು, ಮಗು ಅಲ್ಲ ನೀನು, ತಂದೆ. ನನಗೋಸ್ಕರ, ನಾನು ಕೊಟ್ಟ ಪುಟ್ಟ ನೆಲ್ಲಿಕಾಯಿಗೋಸ್ಕರ ಪದೇ 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 ನನ್ನ ಪರವಾಗಿ ನೀನು ನನಗೆ ಕೊಡು, ನಾನು ಬೇಡ್ಕೊಳ್ತೀನಿ, ನಾನು ಪಾಪಿ ಅಂತ ಹೇಳ್ಕೊಂಡಲ್ಲಪ್ಪ. ನೀನು ನನ್ನ ಪಾಲಿಗೆ ಅಂತಲ್ಲ, ಇಡೀ ಜಗತ್ತಿಗೆ ಮಹಾಗುರು, ದೇವರು ಅಂತ ಹೇಳಿದ್ಲು. ಆದರೆ ಆಕೆ ಅಷ್ಟೆಲ್ಲ ಹೇಳೋ ಹೊತ್ತಿಗೆ ಅಲ್ಲಿಂದ ಬಹುದೂರ ಹೊರಟು ಬಿಟ್ಟಿದ್ದ ಶಂಕರ. ಶಂಕರನಿಗೆ 8 ವರ್ಷ ತುಂಬಿತ್ತು. ಆ ವಯಸ್ಸಿಗೆ ವೈರಾಗ್ಯ ಬಂದಾಗಿತ್ತು. ಸನ್ಯಾಸತ್ವ ಸ್ವೀಕರಿಸೋ ಮನಸ್ಸಾಯಿತು. ಆದರೆ ತಾಯಿ ಒಬ್ಬಂಟಿ, ಅಪ್ಪನೂ ಇಲ್ಲ. ಬಯಸಿ ತಡವಾಗಿ ಹುಟ್ಟಿದ ಮಗ, ಅವನು ಸನ್ಯಾಸಿ ಆಗ್ತಾನೆ ಅಂದರೆ ಆ ತಾಯಿಯ ಸ್ಥಿತಿ ಏನಾಗಬೇಡ? ಇದನ್ನೆಲ್ಲ ಶಂಕರ ಯೋಚನೆ ಮಾಡ್ತಿದ್ದ. ಅದರ ಸುಳಿವು ಕೊಡೋ ಹಾಗೆ ಆರ್ಯಾಂಬೆಗೆ ಮಗ ಸನ್ಯಾಸತ್ವ ತಗೊಂಡು ಹಾಕಿ ಕನಸು ಕೂಡ ಬಿದ್ದಿತ್ತು. ಅವತ್ತೇ ಬಿಕ್ಕಳಿಸಿ ಹತ್ತು ಬಿಗಿಯಾಗಿ ಅಪ್ಪಿ, ಮಗು ಶಂಕರ, ನನಗೊಂದು ಮಾತು ಕೊಡು, ನನ್ನ ಅನುಮತಿ ಇಲ್ಲದೆ ನಾನು ಒಪ್ಪದೆ ನೀನು ಸನ್ಯಾಸಾಶ್ರಮ ತಗೋಬಾರ್ದು ಅಂತ ಮಾತು ತಗೊಂಡಿದ್ಲು. ಶಂಕರ ಆ ಮಾತು ಕೊಟ್ಟಾಗಲೇ ಮುಗುಳ್ನಕ್ಕಿದ್ದ. ಹೀಗಿರಬೇಕಾದ್ರೇ ಒಂದಿನ ಒಂದು ಘಟನೆ ನಡೀತು. ಅಷ್ಟು ಹೊತ್ತಿಗಾಗಲೇ ಶಂಕರನ ಪಾಂಡಿತ್ಯದ ಬಗ್ಗೆ ಸುತ್ತಮುತ್ತಲಿನ ಊರಲ್ಲೆಲ್ಲ ಗೊತ್ತಾಗಿತ್ತು. ಪ್ರತಿದಿನ ಹಲವಾರು ಪಂಡಿತರು ಬರ್ತಾಯಿದ್ರು, ಮಾತಾಡಿಸ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು, ಬೆರಗಾಗ್ತಾಯಿದ್ರು. 10 ವರ್ಷವೂ ತುಂಬಿರದ ಶಂಕರ ಅಚ್ಚರಿಯ ಬೊಂಬೆಯಾಗಿದ್ದ. ಒಂದಿನ ಅವನನ್ನು ಮಾತಾಡ್ಸೋಕ್ಕೆ ಒಬ್ಬ ಪಂಡಿತರು ಬಂದರು. ಅಮ್ಮ ಆರ್ಯಾಂಬ, ನಿನ್ನ ಮಗನ ಜಾತಕ ನೋಡ್ಬೋದಾ ಅಂತ ಕೇಳಿ ಜಾತಕ ತರಿಸ್ಕೊಂಡ್ರು. ಅದನ್ನು ಒಂದಲ್ಲ ಅಂತ 10 ಸಲ ನೋಡಿದರು. ಒಂದೊಂದು ಸಲ ನೋಡಿದಾಗಲೂ ಆತಂಕ ಹೆಚ್ಚಾಯಿತು, ಕಣ್ಣು ಮಬ್ಬಾಯಿತು. ಅದನ್ನು ನೋಡಿದ ಆರ್ಯಾಂಬೆ, ಏನಾಯಿತು ಅಂತ ಕೇಳಿದ್ಲು. ಆಗ ಪಂಡಿತ, ಅಮ್ಮ, ನಿನ್ನ ಮಗ 8 ವರ್ಷ ದಾಟಿದ ಮೇಲೆ ಭೂಮಿ ಮೇಲೆ ಇರಲ್ಲ ಕಣಮ್ಮ ಅಂತ ಗದ್ಗದಿತನಾಗಿ ಹೇಳ್ದ. ಆರ್ಯಾಂಬೆ ಕುಸಿದು ಬಿಟ್ಲು. ಆಕಾಶವೇ ತಲೆ ಮೇಲೆ ಬಿದ್ದವಳ ಹಾಗಾದ್ಲು. ಆಗ ನೆನಪಾಯಿತು ಪರಮೇಶ್ವರನ ಆ ಮಾತು. ಹೇಳಿ, ಎಂಥ ಮಗು ಬೇಕು? ಸಾಮಾನ್ಯ ಜ್ಞಾನವೂ ಇಲ್ಲದ, ಜ್ಞಾನವೇ ಬೇಕೆಂದೆನಿಸದ 100 ಕಾಲ ಬಾಳುವ ಗಟ್ಟಿಮುಟ್ಟಾದ ಮಗನಿರಲು, ಅಥವಾ ಅಲ್ಪಕಾಲ ಬದುಕಿದರೂ ಇಡೀ ಭುವನವೇ ಸದಾಕಾಲ ಬೆಳಗುವಂತೆ ಮಾಡಬಲ್ಲ ಕೋಲ್ಮಿಂಚಿನಂಥ ಸಕಲ ಜ್ಞಾನ ಸಾಕಾರ ಮೂರ್ತಿ ಬೇಕೋ? ಕೋಲ್ಮಿಂಚು ಮರೆಯಾಗೋ ಸಮಯ ಬಂದೇ ಬಿಡ್ತಾ ಬಿಕ್ಕಳಿಸಿ ಹತ್ತಳು ಆರ್ಯಾಂಬೆ. ಅದಾಗಿ 1-2 ದಿನಕ್ಕೆ ಅಮ್ಮನ ಜೊತೆ ಪೂರ್ಣಾ ನದಿಗೆ ಹೋಗಿದ್ದ ಶಂಕರ. ನದಿ ಹರಿತಿತ್ತು, ಹಕ್ಕಿಗಳ ಚಿಲಿಪಿಲಿ ಸದ್ದು ಕೇಳ್ತಾ ಇತ್ತು. ಆರ್ಯಾಂಬೆ ಬಟ್ಟೆ ಒಗಿತಾ ಇದ್ದರೆ ಶಂಕರ ಅರ್ಘ್ಯ ಕೊಡ್ತಾ ಇದ್ದ. ಇದಕ್ಕಿದ್ದ ಹಾಗೆ ಕಾಪಾಡಿ ಕಾಪಾಡಿ ಅಂತ ಕೂಗಿದ ಸದ್ದು. ಏನಾಯಿತು ಅಂತ ಆರ್ಯಾಂಬೆ ನೋಡ್ತಾ ಇದ್ದಾಳೆ. ದೊಡ್ಡದೊಂದು ಮೊಸಳೆ ಪುಟ್ಟ ಶಂಕರನ ತೊಡೆ ಹಿಡಿದು ಬಿಟ್ಟಿದೆ. ಅವನು ನೀರೊಳಗೆ ಎಳ್ಕೊಂಡು ಹೋಗ್ತಾ ಇದ್ದ. ಆರ್ಯಾಂಬೆ ಸಹಾಯಕ್ಕೋಸ್ಕರ ಕೂಗ್ತಾ ಇದ್ದಾಳೆ. ಆದರೆ ಓ ಅನ್ನೋಕ್ಕೆ ಅಲ್ಲಿ ಯಾರೂ ಇಲ್ಲ. ಕಡೆಗೆ ಶಂಕರ ಕೂಗ್ದ,
ಅಮ್ಮ, ನನ್ನ ಸಮಯ ಬಂದಿದೆ. ಆದರೆ ನನ್ನ ಸಾವು ದಾಟಿಸೋ ಶಕ್ತಿ ನಿಮಗಷ್ಟೇ ಇದೆ. ನನಗೆ ಸನ್ಯಾಸಿಯಾಗಕ್ಕೆ ಅನುಮತಿ ಕೊಡಿ. ಸನ್ಯಾಸ ಅನ್ನೋದು ಈ ಜನ್ಮಕ್ಕೆ ಒಂದು ಪುನರ್ಜನ್ಮದ ಹಾಗೆ, ಸಾವು ದಾಟಿದ ಹಾಗೆ ಅಂತ ಹೇಳ್ದ. ಮಗನ ಜೀವ ಉಳಿದ್ರೆ ಸಾಕು ಅಂತ ಹಾಗೆ ಆಗಲಿ ಕಂದ, ಸನ್ಯಾಸಿ ಆಗು ಅಂತ ಹೇಳಿದ್ಲು. ಆ ಕ್ಷಣವೇ ಆಪತ್ ಸನ್ಯಾಸ ಸ್ವೀಕರಿಸಿದ ಶಂಕರ. ಮೊಸಳೆ ಬಿಟ್ಟೋಯ್ತು. ಶಂಕರ ಬದುಕಿದ್ದ, ಆದರೆ ಆರ್ಯಾಂಬೆಯ ಮಗ ದೂರವಾಗಿದ್ದ. ಬಿಕ್ಕಳಿಸಿ ಅಳ್ತಿದ್ದ ತಾಯಿಯ ತಲೆ ಸವರ್ತಾ ಶಂಕರ ಹೇಳ್ದ, ಅಮ್ಮ, ಸಂಸಾರ ಸಾಗರದಲ್ಲಿ ಭವಬಂಧನ ಅನ್ನೋ ಮೊಸಳೆ ನನ್ನ ಹಿಡಿಯೋಕೆ ಬಂತು. ನೀನು ಆದೇಶ ಕೊಟ್ಟ ಹಾಗೆ ಆಪತ್ ಸನ್ಯಾಸ ಸ್ವೀಕರಿಸಿದೆ. ಆ ಮೊಸಳೆ ನನ್ನ ಬಿಟ್ಟು ಹೋಯಿತು. ಆದರೆ ನಿನಗೊಂದು ಮಾತು ಕೊಡ್ತೀನಿ ಅಮ್ಮ, ನಿನಗೆ ನನ್ನ ಅವಶ್ಯಕತೆ ಯಾವಾಗ ತೀವ್ರವಾಗಿರುತ್ತೋ ಆಗ ನಾನೆಲ್ಲೇ ಇದ್ದರೂ ನಿನ್ನ ಮುಂದೆ ಬರ್ತೀನಿ. ನಿನ್ನ ಆಸೆ ಏನೇ ಇದ್ದರೂ ಅದನ್ನು ಈಡೇರಿಸ್ತೀನಿ ಅಂತ ಹೇಳಿ ಪೂರ್ಣಾ ನದಿ ದಡದಿಂದ ಹೊರಟೇ ಬಿಟ್ಟ. ಹೊರಟ ಬೆಟ್ಟ ಗುಟ್ಟಗಳನ್ನು ದಾಟ್ದ, ಕಣಿವೆಗಳನ್ನಿಳಿದ, ದಾರಿ ಇಲ್ಲದ ಕಾಡಲ್ಲಿ ಸಾಗಿದ. ಅವನು ಹೋಗೋ ದಾರಿಯಲ್ಲಿ ಅವನ ವಯಸ್ಸಿನ ಮಕ್ಕಳು ಆಟವಾಡ್ತಾ ಇದ್ದರೆ ಇವನು ಮೈ ಮೇಲೆ ಕಾಷಾಯ ಹೊದ್ದು, ಒಂದು ಕೈಲಿ ದಂಡ, ಮತ್ತೊಂದು ಕೈಲಿ ಭಿಕ್ಷಾಪಾತ್ರೆ ಇಟ್ಕೊಂಡು ಈ ಲೋಕಕ್ಕೂ ತನಗೂ ಸಂಬಂಧವೇ ಇಲ್ವೇನೋ, ನಾನಿಲ್ಲಿಗೆ ಶಾಶ್ವತ ಅತಿಥಿಯೇನೋ ಅನ್ನೋ ಹಾಗೆ ಅದೇನೋ ಹುಡುಕ್ತಾ ಇರೋನು ಹಾಗೆ ಹೊರಟವನಿಗೋಸ್ಕರ ನರ್ಮದೆ ಕಾಯ್ತಾ ಇದ್ಲು. ನರ್ಮದಾ ನದಿ ದಡದಲ್ಲಿ ಒಂದು ಗುಹೆ ಇತ್ತು. ಆ ಗುಹೆಯೊಳಗಿಂದ ಆಧ್ಯಾತ್ಮದ ಬೆಳಕು ಹರಿದು ಬರ್ತಿತ್ತು. ಅಲ್ಲಿ ಹೋದಾಗ ಶಂಕರನಿಗೆ ಮಹಾನ್ ತಪಸ್ವಿ, ಮಹಾಗುರುಗಳ ದರ್ಶನವಾಯಿತು. ಅವರೇ ಗೋವಿಂದ ಭಗವತ್ಪಾದರು. ಅವರನ್ನು ನೋಡ್ತಿದ್ದ ಹಾಗೆ ಶಂಕರನ ಕಣ್ಣಿಂದ ಹನಿ ಜಾರ್ತು. ದೈವದ ಕಾಂತಿಯೇ ಬಂದ ಹಾಗೆ ಬಂದವನನ್ನು ಗೋವಿಂದ ಭಗವತ್ಪಾದರು ಯಾರಪ್ಪ ನೀನು ಅಂತ ಕೇಳಿದರು. ಶಂಕರ ಆಗಲೇ ಬ್ರಹ್ಮಾನುಭಾವದ ಸಾಲುಗಳನ್ನು ಹೇಳಿದ್ದ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ. ಗೋವಿಂದ ಭಗವತ್ಪಾದರು ಇಷ್ಟೂ ಕಾಲ ಅವನಿಗೋಸ್ಕರನೇ ಕಾಯ್ತಾ ಇದ್ರೇನೋ ಅನ್ನೋ ಹಾಗೆ ತಲ್ಲಣಿಸಿಬಿಟ್ರು. ಪುಟ್ಟ ಹುಡುಗನ ತಬ್ಬಿಕೊಳ್ಳೋಣ ಅನ್ನಿಸ್ತು. ಆದರೆ ಆ ಹುಡುಗನ ಪ್ರೌಢತೆ, ಜ್ಞಾನ, ಅನುಭೂತಿ ವಯೋವೃದ್ಧರಿಗಿಂತ, ಅದೆಷ್ಟೋ ಜ್ಞಾನವೃದ್ಧರಿಗಿಂತ ದೊಡ್ಡದು ಅನ್ನಿಸ್ತು. ಅವನ ಎದುರು ಮನದಾಳದ ತುಮುಲವನ್ನೆಲ್ಲ ಅದುಮಿಟ್ಕೊಂಡು, ಮಗು, ನಿನ್ನಂಥವ್ರಿಗೋಸ್ಕರವೇ ಕಾದಿದ್ದ ನಾನು. ನನ್ನ ಕಣ್ಣಿಗೆ ಶಿವಸ್ವರೂಪನಾಗಿ ಕಾಣ್ತಿದ್ದೀಯ. ನಿನಗೆ ನಾನು ಸನ್ಯಾಸ ದೀಕ್ಷೆ ಕೊಡ್ತೀನಿ. ಇನ್ನು ಮುಂದೆ ಪರಮಹಂಸನಾಗುವೆ ಅಂತೆ. ಬಾ ಮಗು ಅಂತ ಕರ್ಕೊಂಡು ಹೋಗಿ ದೀಕ್ಷೆ ನೀಡಿದರು. ಸನ್ಯಾಸಿ ಆದಮೇಲೆ ಹೆಸರು ಬದಲಾಗಬೇಕು. ಆದರೆ ಶಂಕರನ ಹೆಸರು ಬದಲಿಸೋಕೆ ಗೋವಿಂದ ಭಗವತ್ಪಾದರಿಗೆ ಇಷ್ಟವಾಗಲಿಲ್ಲ. ನಿನ್ನ ಹೆಸರಷ್ಟೇ ಶಂಕರ ಅಲ್ಲ ಮಗು, ನೀನೇ ಶಂಕರ, ಅಕ್ಷರಾರ್ಥದ ಶಂಕರ. ನೀನು ಶಂಕರನೇ ಆಗಿರು ಮಗು ಅಂತ ಆಶೀರ್ವಾದ ಮಾಡಿದರು. ಶಿಷ್ಯನಿಗೆ ಬೋಧನೆ ಆರಂಭಿಸಿದರು. ಹಠಯೋಗ, ರಾಜಯೋಗ, ಜ್ಞಾನಯೋಗ ಎಲ್ಲವನ್ನೂ ಬೋಧಿಸಿದರು. ತಮ್ಮಲ್ಲಿದ್ದ ಸಮಸ್ತ ಜ್ಞಾನವನ್ನು ಧಾರೆ ಎರೆದ್ರು. ಆತ್ಮೀಯವಾಗಿ ನಡ್ಕೊಂಡ್ರು. ಒಂದಿನ ತುಂಬ ಹತ್ತಿರದಲ್ಲಿ ಕೂಡಿಸ್ಕೊಂಡು, ಶಂಕರ, ನೀನು ಭೂಮಿ ಮೇಲೆ ಹುಟ್ಟಿಲ್ಲ, ಅವತರಿಸಿದ್ದೀಯ. ತಾರ ಆಕಾಶದಲ್ಲಿರೋದು, ಅವತಾರ ಆಕಾಶದಿಂದ ಭೂಮಿಗೆ ಬರೋದು. ಹಾಗೆ ಬಂದವನು ನೀನು. ನಿನ್ನ ಮುಂದೆ ದೊಡ್ಡದೊಂದು ಹೊಣೆ ಇದೆ. ನಮ್ಮ ಸನಾತನ ಪರಂಪರೆ, ಹೈಂದವ ಪರಂಪರೆ ಈಗ ಸಂಕಷ್ಟದಲ್ಲಿದೆ. ಜನಕ್ಕೆ ಸರಿ ಯಾವುದು, ತಪ್ಪು ಯಾವುದು ಗೊತ್ತಿಲ್ಲ. ಯಾವ ಮಾರ್ಗ ಯಾವ ದಿಕ್ಕಿಗೆ ಕರೆದೊಯ್ಯುತ್ತೋ ಅದೂ ಗೊತ್ತಿಲ್ಲ. ಕರ್ಮಕಾಂಡವೋ, ಜ್ಞಾನಕಾಂಡವೋ, ವೇದವೋ, ಪುರಾಣವೋ ಯಾವುದು ಸತ್ಯ ಅನ್ನೋ ಗೊಂದಲದಲ್ಲಿದ್ದಾರೆ. ಇನ್ನೊಂದು ಕಡೆ ತಂತ್ರಿಗಳು, ವಾಮಾಚಾರಿಗಳು ಮೌಢ್ಯ ಹೆಚ್ಚಿಸ್ತಾ ಇದ್ದಾರೆ. ಇದರ ಮಧ್ಯೆ ಅನ್ಯ ಧರ್ಮವು ವಿಸ್ತರಿಸ್ತಾ ಇದೆ. ಇದಿಷ್ಟೂ ಸಾಲದು ಅಂತ
ದೇವರೇ ಇಲ್ಲ ಅನ್ನೋ ಚಾರ್ವಾಕರು ಬೇರೆ. 4 ದಿಕ್ಕಿಂದಲೂ ಕಂಟಕ ಎದುರಿಸ್ತಾ ಇದೆಯಪ್ಪ ನಮ್ಮ ಹೈಂದವ ಧರ್ಮ. ಭರತ ಭೂಮಿ ಕುಲಗಳ ಕುರುಕ್ಷೇತ್ರವಾಗಿದೆ. ಇದನ್ನು ಸರಿ ಮಾಡೋ ಹೊಣೆ ನಿನ್ನದು ಶಂಕರ, ನಿನ್ನದು ಅಂದರು. ಶಂಕರ ಹೂವುರಳ ಹಾಗೆ ನಕ್ಕಿದ್ದ. ಗೋವಿಂದ ಭಗವತ್ಪಾದರ ಹೃದಯದಲ್ಲಿ ತಂಗಾಳಿ ಬೀಸಿತ್ತು. ಅದಾಗಿ ಕೆಲವೇ ದಿನಗಳಾಗಿತ್ತು ಗೋವಿಂದ ಭಗವತ್ಪಾದರು ಪರಮಾತ್ಮನಲ್ಲಿ ಲೀನವಾದರು. ಶಂಕರನ ಕಿವಿಲಿ ಗುರುಗಳ ಮಾತು ಮಾರ್ದನಿಸ್ತಾ ಇತ್ತು. ನಿನ್ನ ಕರ್ಮಭೂಮಿ ಗಂಗೆಯ ದಡದಲ್ಲಿದೆ ಅಂತ ಗುರುಗಳು ಹೇಳಿದ್ದ ಮಾತು ನೆನಪಾಗ್ತಾ ಇತ್ತು. ಶಂಕರ ಮತ್ತೆ ಹೊರಟ. ಗಂಗೆಯ ಊರು ವಾರಣಾಸಿ ನದಿಗಳ ಸಂಗಮ ಕ್ಷೇತ್ರ ವಾರಣಾಸಿಗೆ. ಆ ದಿವ್ಯ ತೇಜದಿಂದ ಬೆಳಗೋ ಊರಿಗೆ ಜ್ಞಾನ ತೇಜನಾಗಿ ಹೊರಟ ಶಂಕರ. ಕಾಶ್ಯಾಂ ಹಿ ಕಾಶ್ಯತೆ ಕಾಶಿ, ಕಾಶಿ ಸರ್ವಪ್ರಕಾಶಿಕ, ಸಾ ಕಾಶಿ ವಿದಿತಾ ಯೇನ ತೇನ ಪ್ರಾಪ್ತಾ ಹಿ ಕಾಶಿಕ.